ಮೆಹಂದಿ ಪ್ರಿಯರಿಗೂ ಶಾಕ್ ನೀಡಲು ಸಜ್ಜಾದ ಆರೋಗ್ಯ ಇಲಾಖೆ. ಕಳಪೆ ಕ್ವಾಲಿಟಿ ಬಳಸಿದ್ರೆ ಸಂಕಷ್ಟ ಫಿಕ್ಸ್. ಚರ್ಮರೋಗ ಸಮಸ್ಯೆ ಉಂಟಾಗುವ ಸಾಧ್ಯತೆ. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ವಾಟಾಳ್ ಕರೆ. ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬೋದು ಅನ್ನೋ ಚರ್ಚೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆದ್ರೆ ಬಂದ್ಗೆ ಬೆಂಬಲ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಹಕ್ಕಿ ಜ್ವರ ಪತ್ತೆ ಹಿನ್ನೆಲೆ ಜಿಲ್ಲಾಡಳಿತ ಅಲರ್ಟ್. ವರದಹಳ್ಳಿ ಗ್ರಾಮದಲ್ಲಿ ಅಧಿಕಾರಿಗಳಿಂದ ಗ್ರಾಮದ ಜನರಿಗೆ ಅರಿವು. 3 ತಿಂಗಳು ಮಾಂಸ ಸೇವಿಸದಂತೆ ಎಚ್ಚರಿಕೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಲಪಾಡ್ ಆಪ್ತ ಗ್ಯಾಂಗ್ ಕಟ್ಟಿಕೊಂಡು ಯುವಕನ ಮೇಲೆ ಹಲ್ಲೆ. ಅಬ್ಬಾಸ್ ಮತ್ತು ಆತನ ಸಹಚರರು ಯುವಕನಿಗೆ ಕಬ್ಬಿಣದ ಪೈಪ್ನಿಂದ ನಿರ್ದಯವಾಗಿ ಥಳಿಸಿದ್ದಾರೆ. ಯುವಕ ಕಾಲು ಹಿಡಿದು ಕ್ಷಮೆ ಕೇಳಿದ್ರೂ ಹಲ್ಲೆ ಮಾತ್ರ ನಿಲ್ಲಲಿಲ್ಲ. ಹಲ್ಲೆಯ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು, ಈ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗಿದೆ. ಕರ್ನಾಟಕದಲ್ಲಿ ಉತ್ಪಾದನೆ ಮತ್ತು ಮಾರಾಟವಾಗುವ ಎಲ್ಲ ಉತ್ಪನ್ನಗಳ ಮೇಲೆ ಇಂಗ್ಲಿಷ್ ಜೊತೆಗೆ ಕನ್ನಡ ಭಾಷೆ ಕಡ್ಡಾಯ. ವಾಣಿಜ್ಯ ಮತ್ತು ಕೈಗಾರಿಕಾ ಸುತ್ತೋಲೆ ಹೊರಡಿಸಿದೆ. ವ್ಯಾಪಕ ಒತ್ತಾಯದ ಬೆನ್ನಲ್ಲೇ ಈ ನಿರ್ಧಾರ.